ನಮ್ಮ ವ್ಯೂವರ್ಸ್ ಒಂದು ಕಾವಳಿ ತಂದಿದ್ರು, ದೋಸೆ ಕಾವಳಿ ನೋಡಿ. ಅದು ಹೊಸತ್ ತಂದದ್ದು ಮೊನ್ನೆ, ಅದು ಎದ್ದೇಳುದಿಲ್ಲ. ಅದು ಇಲ್ಲಿಯವರೇ ಹೇಳಿದ್ದೇನೆ ನಾನು, ಒಂದು ಬಸಳೆ ಸೊಪ್ಪನ್ನೆಲ್ಲ ಅದಕ್ಕೆ ಇಡಿ ಅಂತ. ಅವ್ರು ಇಟ್ಟಿದ್ದಾರೆ, ಆದ್ರೂ ಕೂಡ ಎದ್ದೇಳುದಿಲ್ಲ ಅಂತೆ. ನೋಡಿ ಈ ರೀತಿ ಉಂಟು ಕಾವಳಿ, ದೊಡ್ಡ ಕಾವಳಿ ಅಲ್ಲ, ಚಿಕ್ಕ ಕಾವಳಿ ನೋಡಿ, ಹೊಸತ್ತು ಅಂದದ್ದು. ಇದರಲ್ಲಿ ದೋಸೆ ಎದ್ದೇಳ್ತದ ಇಲ್ವಾ ಅಂತ ನೋಡುವ. ಈಗ ಈ ಕಾವಳಿಯನ್ನು ತೊಳೆದು ತಂದ, ಸ್ವಲ್ಪ ಚಿಕ್ಕ ಕಾವಳಿ ನೋಡಿ. ಇಲ್ಲಿ ಎಲ್ಲಿ ನೋಡಿ ನಮ್ಮ ಕಾವಳಿ ಉಂಟು, ದೊಡ್ಡ ತೋರಿಸ್ತೇನೆ ನೋಡಿ. ಇಲ್ಲಿ ಬೆಳಿಗ್ಗೆ ದೋಸೆ ಮಾಡಿದ್ದೆ, ಇದು ದೊಡ್ಡ ಕಾವಳಿ, ಇದು ಚಿಕ್ಕದು. ಇದಕ್ಕೆ ರೇಟ್ ಸ್ವಲ್ಪ ಕಡಿಮೆ, ಅದಕ್ಕೆ ಜಾಸ್ತಿ ರೇಟ್. ಕಾವಳಿ ಬಿಸಿ ಆಯ್ತು, ಎಣ್ಣೆ ಹಚ್ಚುವ ಸ್ವಲ್ಪ. ನಮ್ಮ ಕಾವಳಿಗೆ ಹಚ್ಚುವ ಎಣ್ಣೆನೇ ಹಚ್ಚುವುದು, ಅಂದರೆ ಎಣ್ಣೆ ಹಚ್ಚುವುದು ನಾನು. ಸ್ವಲ್ಪ ಜಾಸ್ತಿ ಹಚ್ಚಿ ಬಿಡುವ. ಫಸ್ಟಿಗೆ ದೋಸೆ ಮಾಡುವಾಗ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಬೇಕು, ಹೊಸ ಕಾವಳಿ ಅಲ್ಲ ಹಾಗೆ. ಬೆಳಿಗ್ಗೆ ದೋಸೆ ಮಾಡಿದ್ದೆ, ಅದನ್ನೇ ನಾನು ಇಟ್ಟದ್ದು. ಇದಕ್ಕೆ ಸ್ವಲ್ಪ ಮಾಡುವ ಅಂತ ಇದರಲ್ಲಿ ದೋಸೆ. ಸ್ವಲ್ಪ ದಪ್ಪ ಹಿಟ್ಟನ್ನೇ ಇಟ್ಟದ್ದು. ತೆಳು ಫಸ್ಟಿಗೆ ದೋಸೆ ಮಾಡುವ, ತೆಳು ಹಾಕಬಾರ್ದು ಹಿಟ್ಟನ್ನು, ಯಾಕಂದರೆ ಅದು ಎದ್ದೇಳುವುದಿಲ್ಲ. ಸ್ವಲ್ಪ ಹೊತ್ತು ಮುಚ್ಚಿಡುವ, ತೆಗೆಯುವ. ಚಂದ ಎದ್ದೇಳುವುದಿಲ್ಲ, ಅದಕ್ಕೆ ಅವ್ರು ಹೇಳಿದ್ದು ಎದ್ದೇಳುವುದಿಲ್ಲ ಅಂತ. ಹೊಸತ್ತು ತಂದದ್ದು ಅವರು ಕಾವಲಿ. ಈಗ ಬಸಳೆ ಸೊಪ್ಪೆಲ್ಲ ಇಡಬೇಕು ವಾಪಸ್ ನೋಡಿ, ಈ ರೀತಿ ಬರ್ತದೆ ದೋಸೆ. ಅದು ಹೊಸತ್ತು ಕಾವಲಿ ಅಲ್ಲ, ಅಷ್ಟು ಬೇಗ ಎದ್ದೇಳುವುದಿಲ್ಲ. ಅದಕ್ಕೆ ಬಸಳೆ ಸೊಪ್ಪೆಲ್ಲ ಸರಿಯಾಗಿ ಇಡಬೇಕು, ಆ ನಂತರ ಎದ್ದೇಳ್ತದೆ ನೋಡಿ. ಈ ರೀತಿ ಆಗಿದೆ ದೋಸೆ. ಕಾವಳಿಗೆ ಸ್ವಲ್ಪ ಬಸಳೆ ಸೊಪ್ಪು ಇಡುವ ನೋಡಿ, ಬಸಳೆ ಸೊಪ್ಪು ತುಂಬ ಉಂಟು. ಇಲ್ಲಿ ನೋಡಿ ಹಣ್ಣಾದ ಸೊಪ್ಪು ಅಂತ ತೆಗೆಯುವ, ಯಾಕಂದರೆ ಅದು ಚಂದ ಇದ್ದದ್ದು ಬೇಕಂತ ಇಲ್ಲ, ಹಣ್ಣಾದ ಕೂಡ ಆಗ್ತದೆ. ಇಲ್ಲಿ ಬಸಳೆ ಸೊಪ್ಪು ನಿಮಗೆ ಇಲ್ಲದಿದ್ದರೆ ದಾಸವಾಳ ಸೊಪ್ಪು ಉಂಟಲ್ಲ, ಅದು ಕೂಡ ಆಗ್ತದೆ. ಚಂದ ಸೊಪ್ಪು ಕೂಡ ಹಾಕ್ಬೋದು, ಅದು ವೇಸ್ಟ್ ಆಗ್ತದೆ ಅಲ್ಲ. ಅದಕ್ಕೆ ಬೇಕಾಗಿ ಒಂದು ಚಂದ ಇಲ್ಲದು ತಗೊಂಡ್ರೆ ಒಳ್ಳೇದು. ಕಾವಳಿಯನ್ನು ಸ್ವಲ್ಪ ತೊಳೆದು ತಂದ ದೋಸೆ ಮಾಡಿದ ನಂತರ ನೋಡಿ. ಈಗ ಇಲ್ಲಿ ಕಪ್ಪು ಆಯ್ತು ನೋಡಿ, ಆಗ ಎಲ್ಲೋ ಕಲರ್ ಆಯ್ತಲ್ಲ, ಹಳದಿ ಅದು ಬೆಂಕಿ ಇಟ್ಟ ಅಂತ ಸರಿ ಆಗ್ತದೆ. ಬಸಳೆ ಸೊಪ್ಪು ಇಷ್ಟು ತಂದೆ ನೋಡಿ, ಮತ್ತು ಇದು ಹಣ್ಣಾದದ್ದು. ಇದು ಇಂಥದ್ದು ಕೂಡ ಆಗ್ತದೆ. ಚಂದ ಮಾಡಿ ಸ್ವಲ್ಪ ನೀರಾಗಿ ಕಿವಿಚಿಗೊಳ್ಬೇಕು, ಅಂದರೆ ಹುಡಿ ಮಾಡಬೇಕು ಈ ರೀತಿ. ಮತ್ತು ಇದು ಇಲ್ಲ ಇದ್ದರೆ ನಿಮಗೆ ದಾಸವಾಳ ಸೊಪ್ಪು ಕೂಡ ಆಗ್ತದೆ. ಇದರಲ್ಲಿ ನೀರು ಸ್ವಲ್ಪ ಕಡಿಮೆ ಉಂಟು, ಸ್ವಲ್ಪ ಹಾಕುವ. ಇಷ್ಟು ನೀರು ಹಾಕಿ 3 ದಿವಸ ಇದರಲ್ಲೇ ಇಡಬೇಕು. ಮತ್ತೆ ಇದನ್ನು ತೊಳೆಯುದು 3 ದಿವಸ ನಂತರ ತೋರಿಸ್ತೇವೆ. ಬಸಳೆ ಸೊಪ್ಪನ್ನು ಕಿವಿಚಿಟ್ಟು 3 ದಿವಸ ಆಯಿತು. ಇದನ್ನೀಗ ತೆಗೆದು ಚಂದ ಮಾಡಿ ತೊಳೆದು ತರುವ. ಇದನ್ನು ಚಂದ ಮಾಡಿ ತೊಳೆದು ಆಯ್ತು. ಎಂತ ಹಾಕುದು ಬೇಡ, ಸೋಪೆಲ್ಲ ಹಾಕುದು ಬೇಡ, ಚಂದ ಮಾಡಿ ತೊಳೆಯುವ. ಈಗ ಒಲೆಯಲ್ಲಿ ಇಡುವ ಕಾವಳಿಯನ್ನು ದೋಸೆ ಮಾಡುವ. ಕಾವಳಿ ಬಿಸಿ ಆಯಿತು, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕುವ. ಎಳ್ಳೆಣ್ಣೆ ಇದು. ಈಗ ಚಂದ ಮಾಡಿ ಇದಕ್ಕೆ ಹಚ್ಚಬೇಕು. ಫಸ್ಟ್ ಮಾಡುವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಅದು ಎದ್ದೇಳುವುದಿಲ್ಲ. ಮತ್ತು ಒಂದು 4-5 ದೋಸೆ ಮಾಡೋವರೆಗೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ದೋಸೆ ಮಾಡಬೇಕು. ಅದನ್ನು ತಿನ್ನಲಿಕ್ಕೆ ಹಾಕೋದಿಲ್ಲ ದೋಸೆಯನ್ನು, ಅದನ್ನು ಬಿಸಾಡಬೇಕಷ್ಟೇ. ಸ್ವಲ್ಪ ಹಿಟ್ಟನ್ನು ರೆಡಿ ಮಾಡಿ ತಂದೇನೆ. ಇದರಲ್ಲಿ ಜಾಸ್ತಿ ಅಂತ ನೀರು ದೋಸೆ ಮಾಡ್ತೇವೆ ನೋಡಿ, ಅದನ್ನೇ ಹಾಕಿದ್ದೆ. ಬೆಳ್ತಿಗೆ ಸ್ವಲ್ಪ ಅನ್ನ, ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಬಿ ತಂದದ್ದು. ನೋಡಿ ಇಷ್ಟು ದಪ್ಪ ಉಂಟು, ಸ್ವಲ್ಪ ದಪ್ಪನೇ ಹಿಟ್ಟು ಮಾಡಿದ್ದೇನೆ. ದೋಸೆ ಮಾಡುವ, ಸ್ವಲ್ಪ ದಪ್ಪನೇ ಹಾಕುವ ದೋಸೆ. ಸ್ವಲ್ಪ ಹೊತ್ತು ಮುಚ್ಚಿಡುವ, ಜಾಸ್ತಿ ಬೇಡ, ಒಂದು 30 ಸೆಕೆಂಡ್ ಸಾಕು. ಎಲ್ಲಿ ಬೆಂಕಿ ಹೋಗ್ಲಿಲ್ಲ ಅಲ್ಲಿ ಎದ್ದೇಳ್ದಿಲ್ಲ ನೋಡಿ. ಇಲ್ಲಿ ಸ್ವಲ್ಪ ಬೆಂಕಿ ಹೋಗ್ಲಿಲ್ಲ, ಇಲ್ಲಿ ಮಾತ್ರ ಹೋಗ್ತದೆ ನೋಡಿ. ಇಲ್ಲಿ ಚಂದ ಇರ್ತದೆ ಫಸ್ಟಿಗೆ ಮಾತ್ರ, ಮತ್ತೆ ಎದ್ದೇಳ್ತದೆ ಚಂದ ಮಾಡಿ. ಇದು ನೋಡಿ 6ನೇ ಸಲದ ದೋಸೆ. ಇನ್ನು ಜಾಸ್ತಿ ಎಣ್ಣೆ ಹಚ್ಚೋದು ಬೇಡ, ಸ್ವಲ್ಪ ಸಾಕು. ದೋಸೆ ಮಾಡುವಾಗ ಎಣ್ಣೆ ಹಚ್ಚುತ್ತೇವೆ ನೋಡಿ, ಅಷ್ಟೇ ಎಣ್ಣೆ ಹಚ್ಚಲಿಕ್ಕೆ. ಇನ್ನು ಎಷ್ಟೊಂದು ಜಾಸ್ತಿ ತೆಳು ಮಾಡಬೇಡ ಫಸ್ಟಿಗೆ, ಮತ್ತೆ ಸರಿ ಆಗ್ತದೆ. ಮುಚ್ಚಿಡುವ, ಬೆಂಕಿ ಜಾಸ್ತಿ ಬೇಡ. ಎಣ್ಣೆ ನೋಡಿ ಚಂದ ಮಾಡಿ ಎದ್ದೇಳ್ತದೆ, ಎಷ್ಟು ಚಂದ ಎದ್ದೇಳಿ ನೋಡಿ. ಇದು 6ನೇ ಸಲದ ದೋಸೆ, ಈಗ ತೋರಿಸಿದ್ದೇನಲ್ಲ ಅದು. ಮತ್ತು ಇದು ಫಸ್ಟ್ ಮಾಡಿದ ದೋಸೆ ಎಲ್ಲ ಹುಡಿಯಾಗಿದೆ. ಮತ್ತೆ ಸರಿ ಆಯ್ತು ನೋಡಿ. ಇಲ್ಲಿ ಸ್ವಲ್ಪ ದಪ್ಪ ಉಂಟು, ಮತ್ತೆ ಸರಿ ಆಗ್ತದೆ. 5ನೇ ಸಲದ ದೋಸೆ ಮಾಡುವಾಗ ಸರಿ ಆಗಿದೆ. 6ನೇ ಸಲದ ದೋಸೆ ನೀವು ಸಹ ಹೊಸ ಕಾವಳಿ ತಂದರೆ ಇದೇ ರೀತಿ ಮಾಡಿ, ಜಾಸ್ತಿ ಎಂಥ ಕೆಲಸ ಇಲ್ಲ. ಒಂದು ಬಸಳೆ ಸೊಪ್ಪನ್ನು 3 ದಿವಸ ಇಟ್ಟು ಮಾಡಿದರೆ ದೋಸೆ ಸರಿ ಆಗ್ತದೆ.